ಕನಸುಗಳೇ ಇಂದಿನ ನಂಬಿಕೆಯೋ. ಕಳ್ತನ ಬ್ಯಾಡು ನನ್ನ ಮಾತು ಕೇಳ ದುಡ್ಡು ಇಟ್ಟಿರ್ತಾರ. ಅವ ಈಗ ಊರಾಗ ನೋಡು ಹೆಂಗ್ ಬೈಯಾಕತ್ತಾರ ಮಂದಿ ನಮಗ. ಈಗ ಆಗೈತೆ ಈಗ ದುಡ್ಡು ತಪ್ಪು ಮಾಡೇವಿ ಈಗ ಹೌದಿಲ್ಲ. ಈಗ ಊರಾಗ ಅಂತ ಕಿಮ್ಮತ್ ಹೋಗಿಲ್ಲ. ಈಗ ಮುಂದಿನ ಈಗ ಅವಮಾನ ಮಾಡ್ಯಾರಲ್ಲ ಅವ್ರು ಸನ್ಮಾನ ಮಾಡಕ್ ನಾ ಬೆಳಿಬೇಕು ಈಗ ಹೌದಿಲ್ಲ ಗೌಡ್ರ. ಮುಂದೆ ಏನ್ ಮಾಡುದು ಈಗ ವಿಚಾರ ಮಾಡ್ರಿ ಮೊದಲ. ಅದೇ ಈ ಮುಂದಿನ ವಿಚಾರ ಮಾಡಬೇಕಾಗತ್ತೆ. ಈಗ ಆಗೈತ್ ಬಿಟ್ಬಿಡ್ರಿ ಅದನ್ನ. ಈಗ ಮಂದಿ ಹೆಂಗ್ ಮಾಡ್ಯಾರ ಹೊಳೆ ಸನ್ಮಾನ ಮಾಡ್ಬೇಕು ಹಂಗ್ ಮಾಡ್ಬೇಕು. ಕ್ಯಾಡ್ಬರೀಸ್ ಏನಪ್ಪಾ ನಾನು ಊರ ಸುದ್ದಿ ಕೇಳಿದೆ. ಕೇಳ್ತಾನ ಫೇಲ್ ಆತತ್ತಲ್ಲ ಮಂದಿ ಕಡೆ ಬಾಳ ಸಾಗೈತಿ. ಮುಂದ ಮತ್ತೆ ಏನ್ ಮಾಡ್ಬೇಕತ್ ಮಾಡ್ರಿ. ನೀ ದುಬ್ಯಾಕ್ ಹೋಗಿದ್ದಾರಲ್ಲ ಮತ್ತೆ ದುಬೈನೇ ಇಲ್ಲ ಏನೋ ಇಲ್ಲ. ನೀವು ಕೇಳ್ತಾನ ಮಾಡಕತ್ತ ಮುಂಚೆ ನನಗ್ ಭೇಟಿ ಆದ್ರಿಲ್ಲ. ನಾ ಹೇಳಿದೆ ನಿಮಗ ಈ ಫೀಲ್ಡಿಗೆ ಇಳಿಬೇಕಂದ್ರ ಒಂದ್ಸಲ ಹೇಳುದೆಲ್ಲ ಮುಗಿದ್ ಹೋಗೈತಿ. ಪಾಲನೆ ಮಾಡೋದು ಒಂದೇ ಉಳ್ದು. ಹೌದಾ ನಾ ನಿಮ್ ಅವತ್ ಹೇಳಿದೆ ನೋಡುವ ಈ ಫೀಲ್ಡ್ನಾಗ ಬಾ ಹುಷಾರಿರ್ಬೇಕು. ಒಂದ್ಸಲ ಅಲ್ಲ 100 ಸಲ ಮಾಡ್ಬೇಕಂತ ಹೇಳಿದೆ. ಆದ್ರೂ ನೀವು ಕೇಳಿಲ್ಲ. ಮಾಡತ್ತೇಳಿ ಗಟ್ಟಿ ಬಿದ್ರಿ. ಅದಕ್ಕೆ ನಿಮ್ಗೆ ಅನುಭವಕ್ಕೆ ಬರ್ಲಿ. ಕಳ್ತನ ಮಾಡಿದ್ರೆ ನಮ್ ಪರಿಸ್ಥಿತಿ ಏನ್ ಆಕತಿ ಅಂತ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಸಂಬಂಧ ನಾ ಯಾರ್ದು ಮನಿ ಕಳ್ತನ ಮಾಡ್ಸಕ್ ಹೋಗಿಲ್ಲ. ನನಗ್ ಗೊತ್ತಿರೋದೇ ಕಳ್ತನ ಮಾಡ್ಸೀನಿ. ಅದಕ್ಕೆ ಬಾತ್ರಿಗೆ ಹೋಗ್ಬೇಡ್ರಿ. ಇನ್ನೊಂದಿಬ್ರು ಇದ್ರ ಎಲ್ಲಗಾರ ಅವ್ರು ಮತ್ತೆ ಊರ ಎಲ್ಲ ಕಿಮ್ಮತ್ ಹೋತ ನಾವೆಲ್ಲ ಊರ್ ಬಿಟ್ಟು ಹೋಗ್ಬಿಟ್ಟಾವ. ಅದಕ್ಕೆ ಹೋಗ್ಬೇಡ್ರಿ. ಈಗ ಮುಂದೆ ಜೀವನದ ಬಗ್ಗೆ ನೋಡಮಂತ. ಈಗ ಆಗೈತಿ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಅಂದಂಗ ನೀವು ಯಾರ ಮನಿ ಕಳ್ತನ ಮಾಡಿ ಗೊತ್ತ ನಿಮಗ? ಇಲ್ಲ ಗೊತ್ತಿಲ್ಲ. ಅಪರಿಚಿತ ಅವರೆಲ್ಲ ಅಪರಿಚಿತರಲ್ಲ. ಅವರೆಲ್ಲ 3 ಜನ IPS ಆಫೀಸರ್ಸ್. 3 ಜನ IPS ಆಫೀಸರ್ಸ್ ಫ್ರಮ್ ಕರ್ನಾಟಕ. Do you know who he is? He is a fighter. He is a dreamer. One of the finest and honest officer, Akash IPS. Suryavanshi. ಇವನ್ಯಾರೋ ಗೊತ್ತಿರೋ ನಿಂಗೆ? He is a challenger. He is a youth icon. One of the most trustable IPS officer, Vinod IPS. ಇನ್ನು ಇವರಾಗ ಗೊತ್ತಿರೋ ನಿಂಗೆ? He is a terror for terrorist, dynamic prince, encounter specialist, one of the most dangerous IPS officer, Shiv Prasad IPS. History tells us that powerful people come from powerful places. History was wrong. Powerful people make places powerful. ಇಬ್ರು ಯಾರಲ್ಲ ಬಿಟ್ಟು ಯಾರಲ್ಲ ಅವ್ರನ್ನ ಕರೆಸು. ಅವ್ರಿಗೆ ತಿಳಿ ಹೇಳ ಇದೇನ ಬ್ಯಾರೆ ತುಡುಗಾಗಿಲ್ಲಪ್ಪ. ಆ ಅಣ್ಣ ಏನ್ ನಾವು ಡೀಲ್ ಮಾಡಕ್ ಹೋಗಿದ್ದೇವಲ್ಲ ಅದೇ ಅಣ್ಣನ ತುಡುಗ್ ಮಾಡ್ಸ್ಯಾನ. ಈಗ ಅವನೇ ಬಂದು ನಮಗ ಒಳ್ಳೆ ಜೀವನ ರೂಪಿಸ್ಕೊಡ್ತೇನೆ ಅಂತ ಹೇಳ್ಯಾನ. ಅದಕ್ಕೆ ನೀವು ಅವ್ರಿಗೆ ಫೋನ್ ಮಾಡ್ರಿ. ಯಾರು ಬಿಟ್ಟಾರ ಇಬ್ಬರಿಗೆ ಫೋನ್ ಮಾಡಿಸಿ ಕರ್ಸ್ಕೋರಿ ವಾಪಸ್. ಆಮೇಲೆ ಇನ್ನೊಂದ್ ವಿಷಯ, ನಾವು ಹುಟ್ಟಿದ್ದು ಬಸವನೊಳಗ. ನಮ್ಮ ಮಾತ ಭಾಳ ಸ್ವಚ್ಛ ಇರ್ಬೇಕು. ಮಾತಿನ ಮ್ಯಾಗ ವ್ಯಕ್ತಿತ್ವ ಅಳಿಯುವಂತ ಜನ ಅದಾರ ಇವಾಗ. ಯಾವತ್ತು ಹೊಲಸು ಮಾತಾಡಕ್ ಹೋಗ್ಬೇಡ್ರಿ. ನನ್ ಮ್ಯಾಗ ಬಿಟ್ಬಿಡ್ರಿ ಅಲ್ಲ. ಇಷ್ಟ ದಿನ ಏನ್ ಆಗೈತಿ ಏನ್ ಹೋಗೈತಿ ಎಲ್ಲಾ ಮರ್ತು ಬಿಡ್ರಿ. ಸಿದ್ದೇಶ್ವರ ಅಪ್ಪ ಹೇಳ್ಯಾರ, ನಾವು ಜೀವನದೊಳಗ ಮರಿದನ್ನ ಕಲಿಬೇಕಂತ. ಈಗ ಕೆಟ್ಟ ದಿನ ಆಗಿ ಹೋಗೈತಿ, ಅದನ್ನ ಮರ್ತು ಬಿಡ್ರಿ. ಮರ್ತು ಬಿಟ್ಟು ಹೊಸ ಜೀವನಕ್ಕೆ ನಂದಿ ಹಾಡೋಣ. ಈಗ ಆ 3 ಜನ IPS ಆಫೀಸರ್ಸ್ ನಿಮ್ಮ ಅಪ್ಪ ಅಮ್ಮ ಭೇಟಿಯಾಗಿ ಇರೋ ವಿಷಯ ಎಲ್ಲ ಹೇಳ್ಯಾರ ಅವ್ರು. ನೀವು ಮನೆಗೆ ಹೋಗಿ ಅಂಜಾಕ್ ಹೋಗ್ಬೇಡ್ರಿ. ಇಲ್ಲಿ ಏನಾಗೈತಿ ಅವರೆಲ್ಲಾ ವಿಷಯವನ್ನ ಸವಿಸ್ತಾರವಾಗಿ ನಿಮ್ಮ ಅಪ್ಪ ಅಮ್ಮಗ ಎಲ್ಲಾ ವಿವರಿಸಿ ಹೇಳ್ಯಾರ. ಅದಕ್ಕ ಅವರೇ ಖುದ್ದಾಗಿ ನೀವು ಯಾವ ಕೋಚಿಂಗ್ ಪಡಿಬೇಕು, ಯಾವ ಜಾಬಿಗೆ ಅಪ್ಲೈ ಮಾಡ್ಬೇಕು, ಯಾವ ಟೈಮಿಗೆ ಹೇಳ್ಬೇಕು, ಯಾವ ಟೈಮಿಗೆ ಓದ್ಬೇಕು,
ಯಾವ್ಯಾವ ಟೈಮಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡಬೇಕು ಪ್ರತಿಯೊಂದನ್ನು ನೀಟಾಗಿ ಟೈಮ್ ಟೇಬಲ್ ಮಾಡಿ ಅವರೇ ಹಾಕಿ ಕೊಟ್ಟಾರ ನನಗೆ. ಅದೇ ಪ್ರಕಾರ ಹೋದ್ರಿ. ಆಮೇಲೆ ನೀವು ಯಾವ ಪ್ಲೇಸಿಗೆ ಹೋಗಿ ಕೋಚಿಂಗ್ ತಗೋಬೇಕು ಅನ್ನೋದು ಹೇಳ್ಯಾರ. ನಿಮ್ದು ಆಲ್ರೆಡಿ ಅವ್ರು ರಿಜಿಸ್ಟ್ರೇಷನ್ ಮಾಡ್ಸ್ಯಾರ, ಈಗ ಎಲ್ಲ ರೆಡಿ ಅದ. ಈಗ ನೀವು ಜಸ್ಟ್ ಹೋಗಿ ಅವ್ರ ಮಾರ್ಗದರ್ಶನ ಒಳಗ ಚಲೋತ್ನಾಗ ಓದಿ ನಿಮ್ಗೆ ಯಾರೇನ್ ಬೈದಾರಲ್ಲ ಊರಾಗ ಅವ್ರ ಮುಂದೆ ನೀವು ಎತ್ತರ ಮಟ್ಟಕ್ಕೆ ಬೆಳಿಬೇಕು. ಎತ್ತರ ಮಟ್ಟಕ್ಕೆ ಬೆಳೆದಂದ್ರ ಅಹಂ ಇಂದ ಬೆಳೆದಲ್ಲ. ನಾಳೆ ನೌಕರಿ ತಗೊಂಡ್ಮ್ಯಾಗ ಮತ್ತೆ ನಾನು ಅಹಂ ಬರಬಾರ್ದು. ಈಗ ಅವ್ರೇನ್ 3 ಜನ IPS ಆಫೀಸರ್ ಅದಾರಲ್ಲ ಅವ್ರಿಗೆ ಒಂಚೂರು ಅಹಂ ಇಲ್ಲ. ಅವ್ರೇನಾದ್ರು ಮನಸ್ಸು ಮಾಡಿದ್ರ ನಿಮ್ಮನ್ನ ಒದ್ದು ಹೋಗಿ ಬೂಟ್ ಕಾಲೇ ಒದ್ದು ಬುದ್ಧಿ ಕಲ್ಸ್ಬೋದಾಗಿತ್ತು. ಆದ್ರೆ ಅವ್ರ ಮನಸ್ಸು ಅಂತದಿಲ್ಲ. ನಿಮಗ್ ಒಳ್ಳೇದಾಗ್ಲಿ, ಸಣ್ಣ ಬುದ್ಧಿ ಏನೋ ತಪ್ಪು ಮಾಡ್ಯಾವು, ಒಂದು ಅವಕಾಶ ಕೊಡ್ ಅಂತ ಹೇಳಿ ಖುದ್ದಾಗಿ ಅವರೇ ಈ ನಾಟಕ ಮಾಡಿಸಿ ನಿಮಗೊಂದು ಒಳ್ಳೆ ಜೀವನ ಮಾಡಾಕ ಅವಕಾಶ ಮಾಡಿಕೊಟ್ಟಾರ. ಅದಕ್ಕೆ ಇದನ್ನ ಸದುಪಯೋಗ ಮಾಡ್ಕೋರಿ. ನೀವ್ ಯಾವ ಡೇಟಿಗೆ ಹೋಗ್ಬೇಕು ಅನ್ನೋದು ನಿಮ್ಮ ಅಪ್ಪ ಅಮ್ಮ ಹೇಳ್ಯಾರ. ಈಗ ಚಿಂತೆ ಬಿಟ್ಟು ಅವ್ರಿಬ್ಬರನ್ನ ಕರ್ಸ್ಕೊಂಡು ಮನೆಗೆ ಹೋಗ್ರಿ. ಹೋಗಿ ಕೋಚಿಂಗ್ ಮಾಡಿ ಬರ್ರಿ. ಕೋಚಿಂಗ್ ಮಾಡಿ ಒಂದ್ ಹುದ್ದೆ ತಗೊಂಡು ವಾಪಸ್ ಬರೋಕೆ ಊರಿಗೆ. ಹೋಗ್ಬರ್ರಿ. ಅಂತೂ ಇಂತೂ ಜೀವನ ಸೆಟ್ಲ್ ಆತಪ್ಪ. ಅಣ್ಣ ಹೇಳ್ದಂಗ ಇದು ಜಾಬ್ ಅಂತ ಸಿಕ್ತ, ಇದ ಖುಷಿ. ಅಣ್ಣ ಮುಂದೆ ಬರ್ರಿ. ಅವ್ನು ಹೇಳ್ಬಿಡುಂಬ. ನಮಸ್ಕಾರ ಅಣ್ಣ. ನಮಸ್ಕಾರ. ನೀವು ಯಾರು ಗೊತ್ತಾಗಲ್ಲ? ಗೊತ್ತಾಗಲ್ಲ? ನೆನ್ಪು ಮಾಡ್ಕೋಣ. ಈ 3 ವರ್ಷದ ಹಿಂದೆ ತುಡುಗ್ ಮಾಡಕ್ ಹೋಗಿದ್ರಿ. ಬರೋಬ್ಬರಿ ಹೇಳಿದ್ ನೋಡ. ನಾವೇ ಅವ್ರು. ಏನ್ ವಿಶೇಷ ಇವತ್ತು ಇಲ್ಲಿ ನೀವು ಹಿಂಗ? ಇಲ್ಲಣ್ಣ, ನೀವೆಲ್ಲ ಹೇಳಿದ್ರಲ್ಲ ಅವತ್ತ 3 ವರ್ಷದಿಂದ ನೆನಪೈತನ ನೀ ಹೇಳಿದ್ದು. ನೆನಪದಲ್ಲ. ಅದೇಂಗ್ ಬರಾಕದಪ್ಪ, ಘಟನೆ ಅದು. ಹಂಗೆಲ್ಲ ಹೇಳಿ ನಾವು ಚೇಂಜ್ ಆದೇವ. ಮತ್ತೆ ನೀವು ಅಲ್ಲಿ ಅಡ್ಮಿಷನ್ ಮಾಡಿಸಿದ್ರಲ್ಲ, ಎಲ್ಲ ಕಳ್ತು. ಈಗ ನಾ IBPC ಎಕ್ಸಾಮ್ ಬರ್ದು ಬ್ಯಾಂಕ್ ಮ್ಯಾನೇಜರ್ ಆಗಿನ. ನಾ ಪ್ರಾಥಮಿಕ ಶಾಲೆಯಲ್ಲಿ ಟೀಚಿಂಗ್ ಮಾಡತ್ತೀನಿ. ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡತ್ತೀನಿ. ಸೂಪರ್ ಮಕ್ಕಳ. ಆದ್ರ ಈ ಕ್ರೆಡಿಟ್ ನನಗಲ್ಲಪ್ಪ. ಏನ್ 3 ಜನ IPS ಆಫೀಸರ್ಸ್ ಇದ್ದಲ್ಲ, ನಿಮ್ದು ಖರ್ಚು ವೆಚ್ಚ ಎಲ್ಲ ಅವರೇ ನೋಡ್ಕೊಂಡಿದಾರ. ಎಲ್ಲ ಕ್ರೆಡಿಟ್ ಅವ್ರಿಗೆ ಸಲ್ಬೇಕು. ಬಟ್ ಅವ್ರ ಖರ್ಚು ಮಾಡ್ಬೇಕು. ನೀವು ಇಷ್ಟು ಎತ್ತರಕ್ಕೆ ಬೆಳೆದಿಲ್ಲ, ಸಾತ್ಕಾತ್. ಇದೇ ತರ ಯಾರಾದ್ರೂ ನಿಮ್ಮ ಮುಂದೆ, ನಿಮ್ ಊರಂತ ಆಗ್ಲಿ ಬೇರೆ ಊರಂತ ಆಗ್ಲಿ, ಏನಾದ್ರು ತಪ್ಪು ಕೆಲಸ ಮಾಡಕ್ ನಿಮ್ ಕಣ್ಣಿಗೆ ಕಂಡು ಬಂತು ಅಂತಂದ್ರ ಅವ್ರಿಗೆ ಇದೇ ತರ ಮಾರ್ಗದರ್ಶನ ಮಾಡ್ಬೇಕು. ಹೌದಾ? ಬಾರಿ ಚಲೋ ಅದ. ಹಂಗಾರ ನಿಂದು ಆರೋಗ್ಯ ಇಲಾಖೆ, ನಿಂದು ಬ್ಯಾಂಕ್ ಮ್ಯಾನೇಜರ್, ನಿಂದು ಪ್ರೈಮರಿ ಸ್ಕೂಲ್ ಟೀಚರ್. ಸೂಪರ್. ಎಲ್ಲಾರು ಒಂದ್ ದೊಡ್ಡ ದೇಶ ಸೇರಿದಂಗಪ್ಪ. ಎಲ್ಲ ನಿಮ್ಮ ಆಶೀರ್ವಾದ. ನಮ್ದೇನಪ್ಪ, ಎಲ್ಲ ಭಗವಂತನ ಆಶೀರ್ವಾದ, ಎಲ್ಲ ಸಿದ್ದೇಶ್ವರಪ್ಪ ಆಶೀರ್ವಾದ. ಚಲೋ ಆಯ್ತು. ಮತ್ತ ಈಗ ಎಲ್ಲೆಲ್ಲಿ ಶಿಫ್ಟ್ ಆಗಿದೆ? ಬೇರೆ ಬೇರೆ ಊರಿಗೆ ಹೋಗ್ಬಿಟ್ರನ ಈಗ? ಚಲೋ ಆಯ್ತಾಳ. ಹಂಗಾರ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಹಿಂಗೆ ಮುಂದುವರಿ ಜೀವನದಾಗ. ಎಷ್ಟು ಚಿತ್ರ ನೋಡು. ಇದೇ 3 ವರ್ಷದ ಹಿಂದೆ ಇದೇ 3-4 ಜನ ಮಕ್ಕಳು ಕಳ್ತನ ಮಾಡ್ತೀವಿ ಅಂತ ಹೇಳಿ ಏನೇನೋ ಮಾಡ್ಕೊಂಡು ಊರಾಗ ಎಷ್ಟೋ ಮಂದಿ ಕಡೆ ಚೀತು ಅನ್ಸ್ಕೊಂಡ್ರು. ಎಷ್ಟೋ ಜನ ಬೈದ್ರು ಕೂಡ ಅವ್ರಿಗೆ. ಇವರೇ ಅಂತ ಮಕ್ಕಳ್ರಿ, ಇವರು ಉದ್ಧಾರ ಆಗಲ್ಲ, ಇವ್ರ ಜೀವನ ಇಷ್ಟೇ ಅನ್ನೋ ಲೆವೆಲಿಗೆ ಈ ನನ್ನ ಮಕ್ಕಳು ಹೋಗಿದ್ರು. ಆದರೆ ಇವತ್ತಿನ ದಿನ ನೋಡ್ರಿ, ಇಂಥ ಜೀವನ ಮಾಡತ್ತಾರೆ ಇವರು. ಬದುಕನ್ನು ನಾವು ಎಲ್ಲ ಬದುಕ್ತೀವಿ, ಆದ್ರೆ ಅರ್ಥಪೂರ್ಣವಾಗಿ ಬದುಕೋದನ್ನು ಈ ಹುಡುಗರು ಮಾಡಿ ತೋರಿಸ್ಯಾರ. ನಾವು ಬೆಳೆದಂದ್ರೆ ಸುಮ್ಮನೆ ಹಾಗೆ ಬೆಳೆದಲ್ಲ, ನಮ್ಮನ್ನು ಸೆಲೆಬ್ರೇಟ್ ಮಾಡುವಷ್ಟು ಎತ್ತರಕ್ಕೆ ನಾವು ಬೆಳಿಬೇಕು. ಈ ಥರ ಸೆಲೆಬ್ರೇಟ್ ಮಾಡಿಸ್ಕೊಳ್ಳೋ ಹಂಗೆ ಈ 3 ಜನ ಮಕ್ಕಳು ಬೆಳೆದಾಗೆಲ್ಲ ಇಂಥವ್ರಿಗೆ ನಾನು ಸ್ವಲ್ಪ ಸಜೆಷನ್ ಕೊಟ್ಟು ನನ್ನ ಕೈ ಆದಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನೋ ಹೆಮ್ಮೆ ನನ್ನ ಮನಸ್ಸಾರೆ ಒಪ್ಕೋತೀನಪ್ಪ. ಇನ್ನಷ್ಟು ಒಳ್ಳೆಯ ಕೆಲಸನ ಮಾಡಲಿಕ್ಕೆ ದೇವರು ನನಗೆ ಶಕ್ತಿ ಕೊಡಲಿ ಅಂತ ಕೇಳ್ಕೊಂಡು ಈ ವಿಡಿಯೋದ ಮೂಲಕ ಯಾರೂ ಕಳ್ತನ ಮಾಡೋಕ್ಕೆ ಹೋಗಬೇಡ್ರಿ. ಕಳ್ಳತನ ಕಾನೂನು ಬಾಹಿರ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದುಡಿರಿ, ಅಭ್ಯಾಸ ಮಾಡಿರಿ. ಚಿಕ್ಕ ವಯಸ್ಸಿನಲ್ಲಿ ಯಾವುದೇ ದುಶ್ಚಟಕ್ಕೆ ಒಳಗಕ್ಕೆ ಹೋಗಬೇಡ್ರಿ. ಆದಷ್ಟು ತಂದೆ ತಾಯಿ ಗೌರವ ಕೊಟ್ಟು ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ, ಹಿಡಿತಾ ಇರಲಿ. ಅವಾಚ್ಯ ಪದಗಳನ್ನು ಬಳಸಕ್ಕೆ ಹೋಗಬೇಡ್ರಿ.
ಇದು ಬಸವ ನಾಡು. ಇಂಥ ನಾಡಿನಲ್ಲಿ ನಾವು ಹುಟ್ಟಿವಪ್ಪ ಅಂತಂದ್ರೆ ಒಳ್ಳೆಯ ಮಾತುಗಳನ್ನ ಆಡಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಇದನ್ನು ನೀವು ಅರ್ಥ ಮಾಡಿಕೊಂಡು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಹೀಗೆ ಬೆಳೆಸ್ತಾ ಇರಿ, ಆಶೀರ್ವಾದ ಮಾಡ್ತಾಯಿರಿ. ಧನ್ಯವಾದಗಳು.